ಜಾತಿ ಗಣತಿಯ ವರದಿಯಲ್ಲಿ ಏನೆಲ್ಲ ಈ ಕ್ಷಣದವರೆಗೂ ಏನೆಲ್ಲ ಚರ್ಚೆ ಆಗಿದೆಯಲ್ಲ ಅದೆಲ್ಲದಕ್ಕೂ ನಾಳೆ ಅಂತಿಮ ಮುದ್ರೆ ಒತ್ತುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನಾಳೆ ಒಟ್ಟಿನಲ್ಲಿ ಏನೋ ಒಂದು ಆಗುತ್ತೆ. ಸೊ ಹಂಗಾಗಿ ಇಡೀ ರಾಜ್ಯದ ಜನರ ಚಿತ್ತ ಇರೋದು ಈಗ ಆ ಕ್ಯಾಬಿನೆಟ್ನತ್ತ. ಸೊ ಹಂಗಾಗಿ ನಾಳೆ ಏನಾಗಬಹುದು, ಏನೆಲ್ಲ ಆಗತ್ತೆ, ಯಾವೆಲ್ಲ ನಿಲುವಿಕೆ ಶಾಸಕರು ಆಗಿರ್ಬೋದು ಅಥವಾ ಸಚಿವರು ಏನೆಲ್ಲ ನಿಲುವನ್ನು ಅವರು ವ್ಯಕ್ತಪಡಿಸಬಹುದು, ಪ್ರಮುಖವಾಗಿ ನಾಳೆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅದರ ಒಂದು ವರದಿ ನಿಮ್ಮ ಮುಂದೆ. ಸಚಿವ ಸಂಪುಟ ಸಭೆಯತ್ತ ಎಲ್ಲರ ಜನರ ಚಿತ್ತ. ಸಂಪುಟ ಸಭೆಯಲ್ಲಿ ವರದಿಯ ಭವಿಷ್ಯ ನಿರ್ಧಾರ. ಸಚಿವ ಸಂಪುಟ ಸಭೆಯಲ್ಲಿ ಕಾಂತರಾಜು ವರದಿ ಮಂಡನೆ ಬಳಿಕ ಇಡೀ ರಾಜ್ಯದಲ್ಲಿ ಜಾತಿ ಹೋರಾಟ ತೀವ್ರವಾಗಿದೆ. ಜಾತಿಗಳ ನಡುವೆ ಮೇಲಾಟ, ಸಂಘರ್ಷ ಶುರುವಾಗಿದೆ. ನಾವು ಮೇಲು ನಾವು ಕೀಳು, ಹೆಚ್ಚು ಕಡಿಮೆ ಎಂಬ ಅಹಂ ಜೋರಾಗಿದೆ. ಜಾತಿ ಗಣತಿಯನ್ನ ಜಾರಿಗೆ ತರಲೇಬಾರದು ಅಂತ ಲಿಂಗಾಯತ ಒಕ್ಕಲಿಗ ಸಮುದಾಯ ಸಿಡಿದು ನಿಂತಿದೆ. ಆ ಸಮುದಾಯದ ಸಚಿವರು, ಶಾಸಕರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆದರೆ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ಸಮುದಾಯಗಳು ಮಾತ್ರ ವರದಿ ಜಾರಿಗೆ ಆಗ್ರಹಿಸಿವೆ. ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ತರುತ್ತಿವೆ. ಹೈಕಮಾಂಡ್ ಒಪ್ಪಿಗೆ ಪಡೆದೆ ವರದಿ ಜಾರಿಗೆ ಸಿಎಂ ಮನಸ್ಸು ಮಾಡಿದ್ದಾರೆ. ಜೇನುಗೂಡಿಗೆ ಕಲ್ಲೆಸೆದು ಎಲ್ಲರ ಅಭಿಪ್ರಾಯ ನೋಡ್ತಿದ್ದಾರೆ. ಹೀಗಾಗಿ ನಾಳೆ ಒಕ್ಕಲಿಗ, ಲಿಂಗಾಯತ ಸಚಿವರ ಹಾಗೂ ಅಹಿಂದ ಸಮುದಾಯಗಳ ಸಚಿವರ ಅಭಿಪ್ರಾಯವೇನು ಎಂಬುದನ್ನು ತಿಳಿಯೋಕೆ ಕಾತುರರಾಗಿದ್ದಾರೆ. ಇನ್ನು ಸಂಪುಟ ಸಭೆಯಲ್ಲಿ ಸಚಿವರ ನಡುವೆ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗುವ ಮೂಲಕ ಜಟಾಪಟಿಯು ಜೋರಾಗಲಿದೆ ಎನ್ನಲಾಗ್ತಿದೆ. ನಾಳೆ ಮೀಟಿಂಗ್ ಕರೆದಿದ್ದೀವಿ. ಅವರು ಈಸ್ ನಾಟ್ ಎ ಕ್ಯಾಬಿನೆಟ್ ಮಿನಿಸ್ಟರ್. ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಎಲ್ಲ ಮಿನಿಸ್ಟರ್ಗಳು ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದ್ದೀವಿ. ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ನಿನ್ನೆ ಒಕ್ಕಲಿಗರ ಸಚಿವರು, ಶಾಸಕರ ಸಭೆ. ಇಂದು ಅಹಿಂದ ಸಮಾಜದ ನಾಯಕರ ಭೇಟಿ. ನಿನ್ನೆ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಸಚಿವರು, ಶಾಸಕರ ಸಭೆ ನಡೆಸಲಾಗಿತ್ತು. ಜಾತಿ ಗಣತಿ ವರದಿ ಜಾರಿಯ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಲಾಗಿತ್ತು. ಎಲ್ಲ ಶಾಸಕರು ವರದಿಯನ್ನು ವಿರೋಧಿಸಿದ್ರು. ಮರು ಸಮೀಕ್ಷೆಗೆ ಡಿಸಿಎಂ ಮುಂದೆ ಒತ್ತಡ ಹೇರಿದ್ರು. ಇದೇ ನಿರ್ಣಯವನ್ನ ನಾಳಿನ ಕ್ಯಾಬಿನೆಟ್ ಮುಂದೆ ಒಕ್ಕಲಿಗ ಸಚಿವರು ಇಡಲಿದ್ದಾರೆ. ಇನ್ನು ಒಕ್ಕಲಿಗರ ಸಭೆಯ ನಂತರ ಕೆರಳಿ ಕೆಂಡವಾಗಿದ್ದ ಅಹಿಂದ ಸಮುದಾಯಗಳ ನಾಯಕರು ಇಂದು ಸಭೆ ನಡೆಸಿದರು. ಗಾಂಧಿನಗರದ ಕುರುಬರ ಸಂಘದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಎಲ್ಲರೂ ಒಕ್ಕೊರಲಿನಿಂದ ಸಿಎಂ ಬೆನ್ನಿಗೆ ನಿಲ್ಲುವ ನಿರ್ಣಯ ಕೈಗೊಂಡಿದ್ದಾರೆ. ವರದಿ ವೈಜ್ಞಾನಿಕವಾಗಿದ್ದು ಕೂಡಲೇ ವರದಿಯನ್ನು ಜಾರಿಗೆ ತರಬೇಕು. ಯಾರ ವಿರೋಧ ಮಾಡಿದ್ರೂ ತಲೆ ಕೆಡಿಸಿಕೊಳ್ಳಬೇಡಿ, ಮೊದಲು ವರದಿ ಜಾರಿಗೆ ತನ್ನಿ ಅಂತ ಆಗ್ರಹಿಸಿದ್ದಾರೆ. ಒಂದು ವೇಳೆ ವರದಿ ಜಾರಿ ಆಗದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ರವಾನಿಸಿದ್ದಾರೆ. ಕಾಂತರಾಜು ಅವರ ಸಮೀಕ್ಷಾ ವರದಿಯನ್ನು ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಕ್ಯಾಬಿನೆಟ್ ತೀರ್ಮಾನ ಮಾಡಿರುವಂಥದ್ದು. ಈ ಕ್ಯಾಬಿನೆಟ್ಗೆ ಈ ಒಂದು ಆಯೋಗದ ವರದಿಯನ್ನು ಮಂಡಿಸಬೇಕು ಅಂತ ಹೇಳಿ ಕಳೆದ 3-4 ವರ್ಷಗಳಿಂದ ನಮ್ಮ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ನಿರಂತರವಾದಂತಹ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ನಮ್ಮ ಸಮುದಾಯಗಳು ಸ್ವಾಭಿಮಾನಿ ಸಮುದಾಯಗಳು, SC ST OBC ಸಮುದಾಯಗಳ ಮುಗ್ಧತೆಯನ್ನ, ಸ್ವಾಭಿಮಾನವನ್ನು ಕೆಡಕೋದಕ್ಕೆ ಹೋಗಬೇಡಿ. ನಿಮ್ಮ ಸ್ವಾಭಿಮಾನವನ್ನ ನಾವು ಕೆಡಕೋದಕ್ಕೆ ನೀವೇನಾದ್ರೂ ಬಂದ್ರೆ ನಿಮಗೆ ಅದೇ ರೀತಿಯಲ್ಲಿ ಉತ್ತರ ಕೊಡ್ಬೇಕಂತಂದ್ರೆ ಈಗ ನಾವು ತೀರ್ಮಾನ ಮಾಡಿದ್ವಿ, ವಿಭಾಗ ಮಟ್ಟದ ನಮ್ಮ ಹಕ್ಕೊತ್ತಾಯ ಜಾಗೃತಿ ಸಮಾವೇಶಗಳನ್ನು ಮಾಡ್ತೀವಿ, ಅಹಿಂದ ಸಮಾವೇಶಗಳನ್ನು ಮಾಡ್ತೀವಿ, ನಮ್ಮ ಜನರನ್ನ ಜಾಗೃತಿಗೊಳಿಸ್ತೀವಿ. ಆ ಮುಖಾಂತರ ರಾಜ್ಯ ಮಟ್ಟದ ಸಮಾವೇಶ ಮಾಡೋದ್ರ ಮುಖಾಂತರ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶಕ್ತಿ ಕೊಟ್ಟು ಈ ಸಾಮಾಜಿಕ ಶೈಕ್ಷಣಿಕ ಕಾಂತರಾಜು ವರದಿಯನ್ನ ಜಾರಿ ಮಾಡಬೇಕಂತ ನಾವು ಶಕ್ತಿ ಕೊಡುವಂತಹ ಸಮಾವೇಶಗಳನ್ನ ಮಾಡ್ತೀವಿ. ಅಹಿಂದ ರಾಜಕೀಯ ನಾಯಕರಿಂದ ಜಂಟಿ ಸುದ್ದಿಗೋಷ್ಠಿ. ಜಾತಿ ಜನಗಣತಿ ವರದಿ ಜಾರಿಗೆ ಸರ್ಕಾರದ ಮೇಲೆ ಒತ್ತಡ. ಇನ್ನು ಅಹಿಂದ ಸಮುದಾಯಗಳ ಮಾಜಿ ಸಚಿವರು ಹಾಗೂ ನಾಯಕರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಮಾಜಿ ಸಚಿವ HM ರೇವಣ್ಣ, MR ಸೀತಾರಾಮ್, ಉಮಾಶ್ರೀ ಸೇರಿದಂತೆ ಸಮುದಾಯ ಶಾಸಕರು ವರದಿ ಜಾರಿಗೆ ಆಗ್ರಹಿಸಿದ್ರು. 169 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. 2 ಲಕ್ಷ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಸಿಬ್ಬಂದಿಗಳನ್ನು ಬಳಸಿಕೊಂಡು ವರದಿ ಮಾಡಲಾಗಿದೆ.
94% ಜನರನ್ನ ದಾಖಲಿಸಲಾಗಿದೆ. 5,80,00,000 ಜನರ ಮಾಹಿತಿ ದಾಖಲಿಸಲಾಗಿದೆ. ದೇಶದಲ್ಲೇ ಮೊದಲ ಗಣತಿ ಇದಾಗಿದೆ. ಇದು ಜಾತಿ ಗಣತಿಯಲ್ಲ, ಇದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿ ಆಧರಿಸಿ ಇದನ್ನು ಜಾರಿ ಮಾಡಲೇಬೇಕು ಅಂತ ಆಗ್ರಹಿಸಿದ್ರು. ಒಟ್ನಲ್ಲಿ ನಾಳಿನ ಕ್ಯಾಬಿನೆಟ್ ಸಭೆ ವಿಶೇಷ ಮಹತ್ವವನ್ನ ಪಡೆದುಕೊಂಡಿದೆ. ವಿವಾದಿತ ಜಾತಿ ಗಣತಿಯ ವರದಿ ಚರ್ಚೆ ಆಗಲಿದ್ದು ಮಹತ್ವದ ನಿರ್ಣಯ ಹೊರಬೀಳುವ ಸಾಧ್ಯತೆ ಇದೆ. ಸರ್ಕಾರದ ಸದನ ಸಮಿತಿ ರಚಿಸುವ ನಿರ್ಧಾರ ಮಾಡಬಹುದು. ಯಾರಿಗೂ ತೊಂದರೆ ಆಗದಂತೆ ಮೀಸಲಾತಿ ಹೆಚ್ಚಳದ ಶಿಫಾರಸನ್ನೇ ಕೇಂದ್ರಕ್ಕೆ ರವಾನಿಸಬಹುದು. ಆದರೆ ಒಳಗೆ ನಡೆಯುವ ಚರ್ಚೆ, ಜಟಾಪಟಿಗಳು ಮಾತ್ರ ಎಲ್ಲರ ಕೇಂದ್ರ ಬಿಂದುವಾಗಿವೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.